ಕರ್ನಾಟಕಕ್ಕೆ ಮತ್ತೆ ಹೊಕ್ಕರಿಸಿದ ಡೆಡ್ಲಿ ವೈರಸ್ ಕರೋನಾ. ರಾಜ್ಯದಲ್ಲಿ ಮತ್ತೆ ಕರೋನಾ ಮಹಾಮಾರಿ ಹೆಚ್ಚುತ್ತಿದೆ. ಬರೋಬ್ಬರಿ 220ಕ್ಕೆ ಏರಿದ ಕರೋನಾ ರೋಗಿಗಳ ಸಂಖ್ಯೆ. 24 ಗಂಟೆಯಲ್ಲಿ 40ಕ್ಕೂ ಅಧಿಕ ಕೇಸ್ಗಳು ದಾಖಲು. 300 ರಿಂದ 400 ಜನರಿಗೆ ಆರೋಗ್ಯ ಇಲಾಖೆಯಿಂದ ತಪಾಸಣೆ. ಪ್ರಿಯ ವೀಕ್ಷಕರೇ, ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ. ಜಾಗೃತೆಯಿಂದ ಆರೋಗ್ಯದ ಕಡೆ ಗಮನ ಹರಿಸಿ. ಆರೋಗ್ಯವೇ ಭಾಗ್ಯ ಎನ್ನುವ ಮಾತಿದೆ. ಆದರೆ ಎಷ್ಟೇ ಶ್ರೀಮಂತನಿದ್ದರೂ ಬಡವನಿದ್ದರೂ ಭೇದ ಭಾವವಿಲ್ಲದೆ ಆರೋಗ್ಯದ ಮೇಲೆ ದಾಳಿ ನಡೆಸುವ ಈ ಕರೋನಾ ಮಹಾಮಾರಿ ಮನುಷ್ಯನನ್ನು ಅತಿ ಕಠೋರವಾಗಿ ನರಕ ಅನುಭವಿಸಿ ಉಸಿರು ಬಿಡುವಂತೆ ಮಾಡುತ್ತದೆ. ತನ್ನ ರುದ್ರಾವತಾರದಿಂದ ರುದ್ರ ಭೂಮಿಗೆ ಕಳಿಸುವ ಈ ಡೆಡ್ಲಿ ವೈರಸ್ನಿಂದ ಎಷ್ಟೋ ಜನರು ಸಾವಿಗೀಡಾದ ಘಟನೆಗಳನ್ನು ನೀವುಗಳು ನೋಡಿದ್ದೀರಿ. ತಂದೆ ತಾಯಿ, ಅಜ್ಜ ಅಜ್ಜಿ, ಅಣ್ಣ ತಮ್ಮ ಎಂದು ಪ್ರೀತಿ ವಾತ್ಸಲ್ಯ, ಮನಸ್ಸಿನಲ್ಲಿ ದುಃಖ ದುಮ್ಮಾನ ಇದ್ದರೂ ತಮ್ಮ ಪ್ರಾಣ ಉಳಿಸಿಕೊಳ್ಳಲು ಅವರ ಉಸಿರು ನಿಂತ ಮೇಲೆ ಅವರ ಹತ್ತಿರ ಹೋಗುವುದಕ್ಕೂ ಭಯಪಡುವ ಹಾಗೆ ಮಾಡಿ ಸಂಬಂಧಗಳ ಬೆಲೆಯೇ ಇಲ್ಲದಂತೆ ಮಾಡಿದ್ದು ಇದೇ ಡೆಡ್ಲಿ ವೈರಸ್. ಆದರೆ ಆ ಹಳೆಯ ನೋವುಗಳನ್ನು ನೆನಪಲ್ಲಿಟ್ಟುಕೊಂಡು ನಿಮ್ಮ ಆರೋಗ್ಯದ ಮೇಲೆ ಗಮನ ಹರಿಸಿ. ಹೊರಗಡೆ ಹೋಗುವಾಗ ಮಾತ್ರ ಮಾಸ್ಕ್ ಧರಿಸಿ ಹೋಗಿ. ವಯಸ್ಸಾದವರು ಮತ್ತು ಮಕ್ಕಳ ಆರೋಗ್ಯದ ಮೇಲೆ ತುಂಬಾ ಜಾಗೃತರಾಗಿರಿ ಎಂದು ಹೇಳುತ್ತಾ ವಿಶೇಷ ಹಾಗೂ ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ 27 ಹಾವೇರಿ.